ಭಕ್ತಿ ಸಾಮ್ರಾಟ ಸಿಂಧು ಅಧ್ಯಾಯ 9 ಭಕ್ತಿ ತತ್ವಗಳ ವಿಚಾರ ಇನ್ನಷ್ಟು. ನಿಂದನೆ. ಇವಾಗ ವೈಷ್ಣವ ಅಪರಾಧದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಭಗವಂತನ ಅಥವಾ ಅವನ ಭಕ್ತರ ನಿಂದನೆಯನ್ನು ಸಹಿಸಿಕೊಳ್ಳಬಾರದು. ಬಹಳ ಮುಖ್ಯ ಇದು. ಯಾರಾದ್ರೂ ಭಗವಂತನ ಬಗ್ಗೆ ನಿಂದನೆ ಮಾಡಿದ್ರು ಕೂಡ ಸಹಿಸ್ಕೊಳ್ಬಾರ್ದು. ಯಾರು ಭಕ್ತರ ಬಗ್ಗೆ ನಿಂದನೆ ಮಾಡಿದ್ರು ಕೂಡ ಸಹಿಸ್ಕೋಬಾರ್ದು. ಈ ವಿಷಯವಾಗಿ ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ ಶುಕಮುನಿಗಳು ಪರೀಕ್ಷಿತ ರಾಜನನ್ನು ಉದ್ದೇಶಿಸಿ ಹೇಳ್ತಾರೆ, ಪ್ರಿಯ ದೊರೆ, ಭಗವಂತನನ್ನು ಮತ್ತು ಅವನ ಭಕ್ತರನ್ನು ಕುರಿತ ನಿಂದಾತ್ಮಕ ಪ್ರಚಾರವು ಕಿವಿಗೆ ಬಿದ್ದೊಡನೆ ವ್ಯಕ್ತಿಯು ಕೂಡಲೇ ಆ ಸ್ಥಳವನ್ನು ಬಿಟ್ಟು ಹೋಗದಿದ್ದರೆ ಅವನು ಎಲ್ಲಾ ಪುಣ್ಯ ಕಾರ್ಯ ಫಲಗಳಿಂದಲೂ ವಂಚಿತನಾಗುತ್ತಾನೆ. ಸೊ ಜಾಗ ಬಿಟ್ಟು ಹೋಗ್ಬೇಕು ನಿಂದನೆ ಆಗ್ತಾ ಇದ್ರೆ. ಭಗವಾನ್ ಚೈತನ್ಯರು ವಿರಚಿತ ಶಿಕ್ಷಾಷ್ಟಕವೆಂಬ ಪದ್ಯ ಮಾಲಿಕೆಯ ಶ್ಲೋಕವೊಂದು ಹೀಗೆನ್ನುತ್ತದೆ: ಭಕ್ತನು ಮರಕ್ಕಿಂತ ಹೆಚ್ಚು ತಾಳ್ಮೆಯ ಉಳ್ಳವನಾಗಿರಬೇಕು ಮತ್ತು ಒಂದು ಹುಲ್ಲು ಕಡ್ಡಿಗಿಂತ ಹೆಚ್ಚು ನಮ್ರನಾಗಿರಬೇಕು. ಅವನು ಎಲ್ಲರನ್ನೂ ಗೌರವಿಸಬೇಕು, ಆದರೆ ಸ್ವಂತಕ್ಕೆ ಯಾವ ಮರ್ಯಾದೆಯನ್ನು ಸ್ವೀಕರಿಸಬಾರದು. ಮರಕ್ಕಿಂತ ತಾಳ್ಮೆ ಇರಬೇಕು, ಹುಲ್ಲು ಕಡ್ಡಿಗಿಂತ ನಮ್ರನಾಗಿರ್ಬೇಕು, ಎಲ್ಲರನ್ನೂ ಗೌರವಿಸಬೇಕು, ಸ್ವಂತಕ್ಕೆ ಯಾವ ಮರ್ಯಾದೆಯನ್ನು ಸ್ವೀಕರಿಸಬಾರದು. ಭಗವಾನ್ ಚೈತನ್ಯರು ಭಕ್ತರಾಗಿ ಅಷ್ಟು ವಿನಯಶೀಲರು, ಸಾಧು ಸ್ವಭಾವದವರು ಆಗಿದ್ದಾಗ್ಯೂ ಶ್ರೀ ನಿತ್ಯಾನಂದರ ಮೇಲೆ ದೌರ್ಜನ್ಯ ನಡೆದು ಅವರಿಗೆ ಗಾಯಗಳಾಯಿತೆಂದು ತಿಳಿದು ಬಂದಾಗ ಅವರು ದುಷ್ಟರನ್ನು ಕೊಲ್ಲಲು ಹೋದರು. ಚೈತನ್ಯರ ಈ ನಡತೆ ಮಹತ್ವದ್ದಾಗಿದೆ. ವೈಷ್ಣವನು ನಮ್ರನೂ ಮೃದು ಸ್ವಭಾವದವನು ಆಗಿರಬಹುದು. ತನ್ನ ವೈಯಕ್ತಿಕ ಘನತೆಗೆ ಕುಂದು ಬಂದರೂ ಸಹಿಸಿಯಾನು. ಆದರೆ ಕೃಷ್ಣ ಅಥವಾ ಕೃಷ್ಣ ಭಕ್ತರ ಪ್ರಶ್ನೆ ಬಂದಾಗ ವೈಷ್ಣವನು ಯಾವ ಅವಮಾನವನ್ನು ಸಹಿಸಿಕೊಳ್ಳಬಾರದು ಎಂಬುದನ್ನು ಈ ಪ್ರಸಂಗ ತೋರಿಸುತ್ತದೆ. ಇಂಥ ಅವಮಾನವಾಗುವ ಸಂದರ್ಭವನ್ನು ನಿಭಾಯಿಸುವಲ್ಲಿ 3 ಹಾದಿಗಳಿವೆ. ಯಾವನೋ ಒಬ್ಬ ವ್ಯಕ್ತಿಯು ಮಾತಿನ ಮೂಲಕ ದೈವ ನಿಂದೆಯಲ್ಲಿ ತೊಡಗಿದಾಗ ಆ ನಿಂದೆಯನ್ನು ಆಲಿಸುತ್ತಿರುವ ಆತನು ನಿಂದಕನನ್ನು ಪಾದದ ದ್ವಾರ ಹಿಮ್ಮೆಟ್ಟಿಸುವ ಸಾಮರ್ಥ್ಯ ಉಳ್ಳವನಾಗಿರಬೇಕು. ವಾದದ ದ್ವಾರ. ಯಾರೋ ಭಗವಂತನ ಬಗ್ಗೆ ನಿಂದನೆ ಮಾಡ್ತಾ ಇದ್ರೆ ನಾವು ಶಾಸ್ತ್ರಾಧಾರಿತವಾಗಿ ಅವನನ್ನ ಸುಮ್ಮನೆ ಮಾಡಬೇಕು. ಆಲಿಸುತ್ತಿರುವಾತನು ನಿಂದಕನನ್ನು ವಾದದ ದ್ವಾರ ಹಿಮ್ಮೆಟ್ಟಿಸುವ ಸಾಮರ್ಥ್ಯ ಉಳ್ಳವನಾಗಿರಬೇಕು. ಹಾಗೆ ನಿಂದಕನನ್ನು ಅಡಗಿಸುವ ಶಕ್ತಿ ಇಲ್ಲದವನು ಅಲ್ಲಿಯೇ ಸುಮ್ಮನೆ ನಿಲ್ಲಬಾರದು. ಆ ಕ್ಷಣವೇ ತನ್ನ ಜೀವವನ್ನು ತೊರೆಯಬೇಕು. ಇದು ಕ್ಷತ್ರಿಯರಿಗೆ ಮಾತ್ರ, ಕ್ಷತ್ರಿಯ ಕುಟುಂಬದಲ್ಲಿ ಹುಟ್ಟಿರುವಂತವ್ರಿಗೆ. 2 ಮಾರ್ಗಗಳನ್ನು ಅನುಸರಿಸುವುದು ಅವನಿಗೆ ಸಾಧ್ಯವಾಗದಾದಾಗ 3ನೇ ಹಾದಿಯುಂಟು. ಅಂದರೆ ನಿಂದಕನಿಂದ ಸ್ಥಳವನ್ನು ಕೂಡಲೇ ತೆರವು ಮಾಡಿ ಬಿಡುವುದು. ಅಲ್ಲಿಂದ ಜಾಗ ಖಾಲಿ ಮಾಡ್ಬೇಕಷ್ಟೆ. ಈ 3 ಮಾರ್ಗಗಳಲ್ಲಿ ಯಾವುದೊಂದನ್ನು ಪಾಲಿಸಲು ಭಕ್ತನು ಅಸಮರ್ಥನಾದಾಗ ಅವನು ತನ್ನ ಭಕ್ತಿಯ ಸ್ಥಾನದಿಂದ ಪತನ ಹೊಂದುತ್ತಾನೆ. ಕೇಳ್ಕೊಂಡು ಸುಮ್ಮನೆ ಇರಬಾರ್ದು. ಇಲ್ಲ ವಾದ ಮಾಡಿ ಅವನನ್ನು ಸುಮ್ಮನೆ ಮಾಡಬೇಕು, ಇಲ್ಲ ಅವನನ್ನು ಕೊಂದು ಬಿಡ್ಬೇಕು, ಇಲ್ಲ ಅಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಅಥವಾ ಕೊಂದ್ಬೇಕು, ಅಥವಾ ತನ್ನ ಜೀವನವನ್ನೇ, ತನ್ನ ಪ್ರಾಣವನ್ನೇ ತ್ಯಜಿಸ್ಬೇಕು. ಇಲ್ಲ ಜಾಗ ಖಾಲಿ ಮಾಡ್ಬೇಕು. ಮತ್ತೆ ನಾವು ಇನ್ನು ಬೇರೆ ಭಕ್ತರ ನಿಂದನೆ ಮಾಡಬಾರ್ದು. ನಿಂದನೆ ನಿಂದನೆ ಆಗ್ತಾ ಇದ್ರು ಅದನ್ನು ಕೇಳ್ಕೊಂಡು ನಿಂತಿರಬಾರ್ದು. ಓಕೆ. ತಿಲಕ ಹಾಗೂ ತುಳಸಿ ಮಣಿಗಳು. ವೈಷ್ಣವನಾದನು ತನ್ನ ದೇಹವನ್ನು ತಿಲಕ ಹಾಗೂ ತುಳಸಿ ಮಣಿಗಳಿಂದ ಹೇಗೆ ಅಲಂಕರಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಪದ್ಮಪುರಾಣದಲ್ಲಿ ವರ್ಣನೆ ಇದೆ. ಅದು ಹೀಗೆ: ಕುತ್ತಿಗೆಗೆ ತುಳಸಿ ಮಣಿಗಳನ್ನು ಕಟ್ಟಿಕೊಳ್ಳುವ ಹಾಗೂ ದೇಹದ 12 ಸ್ಥಾನಗಳನ್ನು ವಿಷ್ಣು ದೇಗುಲಗಳು ಎಂದೆಣಿಸಿ ಅಲ್ಲಿ ವಿಷ್ಣುವನ್ನು ಸಂಕೀರ್ತಿಸುವ 4 ಚಿಹ್ನೆಗಳನ್ನು ಧರಿಸಿ ಹಣೆಗೆ ವಿಷ್ಣು ತಿಲಕವನ್ನು ಇಟ್ಟುಕೊಳ್ಳುವ ಜನರನ್ನು ಜಗತ್ತಿನಲ್ಲಿ ವಿಷ್ಣು ಭಕ್ತರೆಂದು ಅರ್ಥ ಮಾಡಿಕೊಳ್ಳಬೇಕು. ಅಂತಹವರ ಇರುವಿಕೆಯು ಜಗತ್ತನ್ನು ಪವಿತ್ರವನ್ನಾಗಿ ಮಾಡುತ್ತದೆ ಹಾಗೂ ಅಂತವರು ಎಲ್ಲೇ ನೆಲೆಸಿದ್ದರೂ ಆ ಸ್ಥಳವನ್ನು ವೈಕುಂಠವನ್ನಾಗಿ ಮಾಡುತ್ತಾರೆ. ಇವಾಗ ನೋಡಿ, ಕುತ್ತಿಗೆಗೆ ತುಳಸಿ ಮಣಿಗಳನ್ನು ಹಾಕೊಳ್ಳೋದು ಕೂಡ ವೈಷ್ಣವರಿಗೆ ಮಾತ್ರ. ಹಾಗಾಗಿ ಯಾರೋ ಹೊಸಬ್ರು ಬರ್ತಾರೆ ದೇವಸ್ಥಾನಕ್ಕೆ, ಇದು ಕುತ್ತಿಗೆ ಮಣಿ ಇದೆಯಲ್ಲ ಕೊಡಿ, ಚೆನ್ನಾಗಿದೆ ಹಾಕೊಳ್ಳಕ್ಕೆ, ಡೆಕೋರೇಷನ್, ಅಲಂಕಾರಕ್ಕೆ. ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ವಾ? ವೈಷ್ಣವರ ತರ ಕಂಠಿಹಾರ ಹಾಕೊಳ್ಳಂಗಿಲ್ಲ. ಅದಕ್ಕೆ ನಮ್ಮ ಕೇಂದ್ರದಲ್ಲಿ ಕಂಠಿಹಾರವನ್ನ ನಾವು ಮಾರೋದಿಲ್ಲ. ಅದು ನನ್ನ ಹತ್ರ ಇರುತ್ತೆ. ಯಾರಾದ್ರೂ ಕಂಠಿಹಾರ ಹಾಕೋಬೇಕು ಅಂದ್ರೆ ಅವ್ರು ನನ್ನ ಹತ್ರ ಬಂದು ಕೇಳ್ಬೇಕು. ನಾವು ಕೇಳ್ತೀನಿ, ಏನ್ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದೀರಾ? ಜಪ ಮಾಡ್ತಾ ಇದ್ದೀರಾ? ನೀರುಳ್ಳಿ ಬೆಳ್ಳುಳ್ಳಿ ನಿಲ್ಸಿದ್ದೀರಾ? ವೈಷ್ಣವರ ಕೆಲವು ಎಲ್ಲಾ ನಿಯಮಗಳಲ್ಲ, ಆರಂಭಿಕರ ಭಕ್ತರಿಗೆ ಇರುವ ನಿಯಮಗಳನ್ನ ಕೇಳ್ತೀವಿ.
4 ನಿಯಂತ್ರಕ ತತ್ವಗಳ ಪಾಲನೆ ಮಾಡ್ತಾ ಇದ್ದೀರಾ. ಇದೆಲ್ಲ ಮಾಡ್ತಾ ಇದ್ರೆ ಮಾತ್ರ ಹಾಕೋಬೇಕು. ವೈಷ್ಣವರಾಗಿರ್ಬೇಕು ಅವರು. ಕನಿಷ್ಠಾಧಿಕಾರಿ ಆಗಿರ್ಬೋದು, ಪರವಾಗಿಲ್ಲ. ಕನಿಷ್ಠ ಆರಂಭದ ಹಂತದಲ್ಲಿರೋ ವೈಷ್ಣವರಾಗಿರ್ಬೋದು, ಆದ್ರೆ ವೈಷ್ಣವತ್ವವನ್ನು ಸ್ವೀಕಾರ ಮಾಡಿರ್ಬೇಕು. ಇವಾಗ ಆರಂಭಿಕ ವೈಷ್ಣವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ಬೋದು ಅಂತ ಇಲ್ಲ. ವೈಷ್ಣವರು ಅಂದ್ರೆ ಇದು ಯಾವ್ದನ್ನು ಮಾಡದೇ ಇರೋರು. ಅರೆ ಅವರು ಅಷ್ಟೊಂದು ಅವರ ಶ್ರದ್ಧೆ ಕೋಮಲ ಶ್ರದ್ಧೆ ಆಗಿರ್ಬೋದು, ಅವ್ರಿಗೆ ಅಷ್ಟೊಂದು ಶಾಸ್ತ್ರದ ಜ್ಞಾನ ಇಲ್ಲದೆ ಇರ್ಬೋದು, ಅವೆಲ್ಲ. ಆದ್ರೆ ಯಾವ ಯಾವ ವಿಚಾರಗಳನ್ನ ನಾವು ವೈಷ್ಣವ ಸದಾಚಾರ ಏನಿದೆಯೋ ಅದನ್ನೆಲ್ಲವನ್ನ ನಾವು ಮಾಡ್ಲೇಬೇಕು. ನಿಯಮಗಳನ್ನ ಪಾಲನೆ ಮಾಡ್ತಾ ಇರ್ಬೇಕು. ಇಲ್ಲಾಂದ್ರೆ ಕಂಠಿ ಮಾಲ ಹಾಕೊಳಂಗಿಲ್ಲ. ಸ್ಕಾಂದ ಪುರಾಣದಲ್ಲಿಯೂ ಮೇಲಿನಂತಹುದೇ ಒಂದು ವಚನವಿದೆ. ತಿಲಕ ಅಥವಾ ಗೋಪಿಚಂದನವನ್ನು ಧಾರಣ ಮಾಡಿಕೊಂಡು ದೇಹದ ಮೇಲೆಲ್ಲ ಪ್ರಭು ನಾಮಗಳನ್ನು ಬರೆದುಕೊಂಡು ಕುತ್ತಿಗೆ ಹಾಗೂ ಎದೆಯ ಮೇಲೆ ತುಳಸಿ ಮಣಿಗಳನ್ನು ಧರಿಸುವ ಜನರ ಬಳಿ ಯಮದೂತರು ಎಂದಿಗೂ ಬರಲಾರರು. ಆದ್ರೆ ಇವರು ವೈಷ್ಣವರಾಗಿರ್ಬೇಕು. ಯಾರೋ ಬಂದು ಕೇಳಿದ್ರು, ಇದು ಮಣಿ ಹಾಕೊಂಡ್ರೆ ಯಮದೂತರು ನಮ್ಮ ಹತ್ರ ಬರಲ್ವಂತೆ. ಸುಮ್ಮನೆ ಹಾಕೊಂಡ್ರೆ ಬರ್ತಾರೆ, ವೈಷ್ಣವರಾಗಿದ್ರೆ ಬರಲ್ಲ. ಯಮದೂತರು ಯಮರಾಜನ ಭಟರು, ಇವರು ಪಾಪಿಗಳನ್ನು ಶಿಕ್ಷಿಸುತ್ತಾರೆ. ವೈಷ್ಣವರು ಎಂದೂ ಯಮದೂತರಿಂದ ಕರೆಯಲ್ಪಡುವುದಿಲ್ಲ. ಭಾಗವತದಲ್ಲಿ ಅಜಾಮಿಳನ ವಿಮೋಚನಾ ಪ್ರಸಂಗವಿದೆ. ತನ್ನ ದೂತರು ವೈಷ್ಣವರ ಬಳಿ ಸುಳಿಯಬಾರದೆಂದು ಯಮರಾಜನು ಕಟ್ಟಾಜ್ಞೆ ನೀಡಿದ್ದೇನೆಂದು ಅಜಾಮಿಳ ಉಪಾಖ್ಯಾನದಲ್ಲಿ ಹೇಳಲಾಗಿದೆ. ಯಮರಾಜನ ಕಾರ್ಯಕ್ಷೇತ್ರದ ಪರಿಧಿಯಿಂದ ವೈಷ್ಣವರು ದೂರದಲ್ಲಿದ್ದಾರೆ. ಪದ್ಮಪುರಾಣದಲ್ಲಿ ಈ ಮಾತುಗಳು ಬರುತ್ತವೆ. ಶ್ರೀಗಂಧ ಚೂರ್ಣವನ್ನು ಮೈಗೆ ಲೇಪಿಸಿಕೊಂಡು ಪ್ರಭುವಿನ ಪವಿತ್ರ ನಾಮಗಳನ್ನು ಮೈಮೇಲೆ ಬರೆದುಕೊಂಡ ವ್ಯಕ್ತಿಯು ಎಲ್ಲಾ ಪಾಪಕರ್ಮ ಪ್ರಕ್ರಿಯೆಗಳಿಂದಲೂ ಮುಕ್ತನಾಗುತ್ತಾನೆ. ಮರಣಾನಂತರ ದೇವೋತ್ತಮ ಪುರುಷನ ಸಹವರ್ತಿಯಾಗಿರಲು ನೇರವಾಗಿ ಕೃಷ್ಣಲೋಕಕ್ಕೆ ಹೋಗುತ್ತಾನೆ. ಅರೆ ಸುಮ್ಮನೆ ಧರಿಸಿದ್ದು ಬಾಯಿಗೆ ಬಂದಂಗೆ ನಾವು ಜೀವನ ನಡೆಸ್ತಾ ಇದ್ರೆ ಇದ್ರ ಯಾವ್ದ್ರಿಂದನೂ ಉಪಯೋಗ ಆಗಲ್ಲ. ನಾವು ನಮ್ಮ ವ್ಯವಹಾರವು ಅದೇ ರೀತಿ ಇರಬೇಕು. ಮತ್ತೆ ಇವೆಲ್ಲ ಧರಿಸಿದ್ರೆ ಬಹಳ ಶ್ರೇಷ್ಠ. ಹೂಮಾಲೆಗಳು. ಪೂಜಾ ಮೂರ್ತಿಗೆ ಅರ್ಪಿಸಲಾದ ಹೂವಿನ ಹಾರಗಳನ್ನು ವ್ಯಕ್ತಿಯು ಧರಿಸಬೇಕೆಂಬುದು ಇನ್ನೊಂದು ನಿಯಮ. ಈ ಸಂಬಂಧದಲ್ಲಿ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ ಉದ್ಧವನಾಡಿದ ವಚನವಿದೆ. ಅವನು ಕೃಷ್ಣನನ್ನು ಉದ್ದೇಶಿಸಿ, ಪ್ರಿಯ ಕೃಷ್ಣ, ನೀನು ಧರಿಸಿ ಅನುಭವಿಸಿ ಬಿಟ್ಟ ಪುಷ್ಪಹಾರಗಳು, ಸುಗಂಧ ತೈಲಗಳು, ವಸ್ತ್ರಗಳು ಹಾಗೂ ಆಭರಣಗಳೇ ಮೊದಲಾದವನ್ನು ನಾನೀಗ ಬಳಸಲು ತೆಗೆದುಕೊಂಡಿದ್ದೇನೆ. ನೀನು ಉಳಿಸಿದ ಆಹಾರ ಪದಾರ್ಥಗಳನ್ನಷ್ಟೇ ನಾನು ಉಂಡಿದ್ದೇನೆ. ಕಾರಣ ನಾನು ನಿನ್ನ ದಾಸಾನುದಾಸ. ಆದ್ದರಿಂದ ಐಹಿಕ ಶಕ್ತಿಯ ಪ್ರಭಾವವು ನನ್ನ ಮೇಲಾಗುವುದಿಲ್ಲ ಎಂಬುದು ನನಗೆ ನಿಶ್ಚಯವಾಗಿದೆ. ಪ್ರಸಾದವನ್ನು ಸೇವನೆ ಮಾಡೋದ್ರಿಂದ, ಭಗವಂತನಿಗೆ ಅರ್ಪಿತವಾಗಿರೋ ಹೂವನ್ನು ಧರಿಸೋದ್ರಿಂದ ನಾವು ಮಾಯೆಯಿಂದ ರಕ್ಷಿತರಾಗ್ತೀವಿ. ಈ ಶ್ಲೋಕದ ಭಾವಾರ್ಥ ಹೀಗಿದೆ. ಯಾರು ದೇಹವನ್ನು ತಿಲಕ ಅಥವಾ ಗೋಪಿಚಂದನ ಅಥವಾ ಶ್ರೀಗಂಧದ ಚೂರ್ಣದಿಂದ ಅಲಂಕರಿಸಿಕೊಳ್ಳುವ ನಿಯಮವನ್ನು ಪಾಲಿಸುತ್ತಾನೋ ಮತ್ತು ಯಾರು ಕೃಷ್ಣಾರ್ಪಿತವಾದ ಹಾರಗಳನ್ನು ಧರಿಸುತ್ತಾನೋ ಅವನು ಮಾಯೆಯ ಶಕ್ತಿಯಿಂದ ಪರಾಜಿತನಾಗುವ ಪ್ರಶ್ನೆ ಇಲ್ಲ. ಮರಣ ಸಮಯದಲ್ಲಿ ಯಮರಾಜನ ದೂತರು ಅವನನ್ನು ವಿಚಾರಣೆಗೆ ಒಳಪಡಿಸುವ ಮಾತೂ ಇಲ್ಲ. ವ್ಯಕ್ತಿಯೊಬ್ಬನು ವೈಷ್ಣವ ತತ್ವಗಳೆಲ್ಲವನ್ನೂ ಒಪ್ಪಿಕೊಳ್ಳದಿರಬಹುದು. ಹೀಗಿದ್ದು ಅವನು ಕೃಷ್ಣಾರ್ಪಿತ ನೈವೇದ್ಯ ಉಳಿಕೆಯ ಭಾಗವನ್ನು ಅಥವಾ ಕೃಷ್ಣ ಪ್ರಸಾದವನ್ನು ಭುಂಜಿಸಿದಲ್ಲಿ ಕ್ರಮೇಣ ವೈಷ್ಣವನ ನೆಲೆಗೆ ಏರಲು ಅರ್ಹನಾಗುತ್ತಾನೆ. ಸೊ ಅದಕ್ಕೆ ನಾವು ಹೊಸಬರಿಗೆ ಯಾರು ಬರ್ತಾರೋ ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಸಾದವನ್ನು ಕೊಡ್ತೀವಿ. ಯಾಕೆ ಕ್ರಮೇಣವಾಗಿ ಅವರು ವೈಷ್ಣವತ್ವಕ್ಕೆ ಬರ್ತಾರೆ. ಆರಂಭದಲ್ಲಿ ಅವ್ರಿಗೆ ಬರೋ ಆಸಕ್ತಿ ಇರೋದಿಲ್ಲ. ಅದೇ ರೀತಿ ಸ್ಕಾಂದ ಪುರಾಣದಲ್ಲಿ ಬರುವ ಬ್ರಹ್ಮನು ನಾರದರನ್ನುದ್ದೇಶಿಸಿ ಆಡಿದ ಮಾತುಗಳು ಹೀಗಿವೆ. ಪ್ರಿಯ ನಾರದರೆ, ಮೊದಲು ಕೃಷ್ಣನು ಧರಿಸಿದ ಪುಷ್ಪಹಾರವನ್ನು ಬಳಿಕ ಯಾವಾತನು ಧರಿಸುತ್ತಾನೋ ಅಂತಹ ವ್ಯಕ್ತಿಯು ಎಲ್ಲಾ ರೋಗಗಳಿಂದಲೂ ಪಾಪಕರ್ಮ ಪ್ರತಿಫಲಗಳಿಂದಲೂ ಬಿಡುಗಡೆ ಪಡೆಯುತ್ತಾನೆ. ಕ್ರಮೇಣ ಅವನು ಜಡಸ್ಪರ್ಶದಿಂದಾದ ಎಲ್ಲಾ ಕಲ್ಮಶಗಳಿಂದಲೂ ವಿಮುಕ್ತನಾಗುತ್ತಾನೆ. ಅರೆ ನಾವು ಇದು ಯಾವ ಉದ್ದೇಶದಿಂದಲೂ ಇದನ್ನೆಲ್ಲ ಸ್ವೀಕರಿಸಬಾರ್ದು. ನನಗೆ ಪುಷ್ಪಮಾಲ ಸಿಕ್ತು, ದೇವರಿಗೆ ಅರ್ಪಿತವಾಗಿರೋದು, ಇವಾಗ ನಾನು ಎಲ್ಲಾ ಪಾಪಗಳಿಂದ ಮುಕ್ತ ಆಗ್ತೀನಿ, ಎಲ್ಲಾ ರೋಗಗಳಿಂದಲೂ ಮುಕ್ತನಾಗ್ತೀನಿ. ವೈಷ್ಣವರಾಗಿದ್ರೆ ನಾವು ಅದು ಭಗವಂತನ ಕೃಪೆ, ಭಗವಂತ ಸ್ಪರ್ಶ ಮಾಡಿರೋದನ್ನ ನಾವು ಧರಿಸೋ ನಮಗೆ ಭಾಗ್ಯ ಸಿಕ್ಕಿದೆಯಲ್ಲ ಅನ್ನೋ ಒಂದು ಸಂತೋಷದಲ್ಲಿ ನಾವು ಹಾಕೋಬೇಕು. ಅದನ್ನ ಸ್ವೀಕಾರ ಮಾಡ್ಬೇಕು ಪ್ರಸಾದವಾಗಿ. ಈ ಎಲ್ಲ ಉದ್ದೇಶದಿಂದ ಅಲ್ಲ. ಎನಿವೆ ಯಾರು ವೈಷ್ಣವರಾಗಿದ್ದಾರೋ ಅವರ ಪಾಪಕರ್ಮಗಳೆಲ್ಲವೂ ಆಗ್ಲೇ ಎನಿವೆ ನಾಶ ಆಗೋಗಿದೆ. ಕರ್ಮಾಣಿ ನಿರ್ಧತಿ ಕಿಂತುಜ ಭಕ್ತಿ ಬಾಜಾ. ಹಾಗಾಗಿ ಈ ಪಾಪಕರ್ಮಗಳಿಂದ ಮುಕ್ತರಾಗೋದಕ್ಕೆ ನಾವು ಯಾವ ಕೆಲಸವನ್ನು ಮಾಡಬಾರ್ದು. ಅದು ಪಾಡಗದಾಗತ್ತೆ ಕಾಲಕ್ರಮೇಣ. ಆದ್ರೆ ನಮ್ಮ ಉದ್ದೇಶ ಇರಬೇಕು ಕೃಷ್ಣ ಭಕ್ತಿ. ಸೊ ಕೃಷ್ಣನ ವಸ್ತುಗಳು ಇದಕ್ಕೆ ಸಂಪರ್ಕಕ್ಕೆ ಬಂದಾಗ ನಾವು ಪವಿತ್ರರಾಗ್ತಾ ಹೋಗ್ತೀವಿ. ಇನ್ನೂ ಕೃಷ್ಣನ ಪ್ರತಿ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ.
ಇದು ಉದ್ದೇಶ. ದೇವರ ಮುಂದೆ ನರ್ತಿಸುವುದು. ನರ್ತನದ ಮಹತ್ವವನ್ನು ನಾರದ ಮಹಾತ್ಮ್ಯದಲ್ಲಿ ಕೃಷ್ಣನು ನಾರದರಿಗೆ ಈ ಮಾತುಗಳ ದ್ವಾರ ವಿವರಿಸುತ್ತಾನೆ. ಹರ್ಷಚಿತ್ತನಾಗಿದ್ದು ನನ್ನೆದುರು ನರ್ತಿಸುವಾಗ ಅಗಾಧ ಭಕ್ತಿ ಪರವಶನಾಗಿ ಹಲವು ತೆರನ ದೇಹ ಲಕ್ಷಣಗಳನ್ನು ತೋರ್ಪಡಿಸುವ ವ್ಯಕ್ತಿಯು ಸಹಸ್ರಾರು ವರ್ಷಗಳಿಂದ ಸಂಚಯಿತವಾದ ತನ್ನೆಲ್ಲ ಪಾಪಕರ್ಮ ಫಲಗಳನ್ನು ಒಮ್ಮೆಗೆ ದಹಿಸಿ ಬಿಡಬಹುದು. ಆದರೆ ಈ ದೇಹ ಲಕ್ಷಣಗಳು ಸುಮ್ಮನೆ ನಮ್ಮ ಶರೀರದಲ್ಲಿ ಪ್ರಕಟವಾಗೋದಿಲ್ಲ. ಅದಕ್ಕೆ ನಾವು ಸಾಕಷ್ಟು ಅರ್ಹತೆಯನ್ನ ಪಡೆದಿರ್ಬೇಕು. ಭಕ್ತಿ ಪರವಶತೆಯನ್ನ ಅನುಭವಿಸಕ್ಕೆ. ಅಂತವನು ಎಲ್ಲ ಪಾಪಗಳಿಂದಲೂ ಒಮ್ಮೆಗೆ ದಹಿಸಿ ಹಾಗೆ ಆಗತ್ತೆ. ಮೇಲೆ ಹೇಳಲಾದ ಗ್ರಂಥದಲ್ಲೇ ಬರುವ ನಾರದ ವಚನವೊಂದು ಹೀಗಿದೆ: ದೈವೋನ್ಮಾದದ ಲಕ್ಷಣಗಳನ್ನು ತೋರ್ಪಡಿಸುತ್ತಾ ಚಪ್ಪಾಳೆ ತಟ್ಟುತ್ತಾ ನನ್ನೆದುರು ನರ್ತಿಸುವ ವ್ಯಕ್ತಿಯ ದೇಹದಿಂದ ಪಾಪಕರ್ಮಗಳೆಂಬ ಹಕ್ಕಿಗಳು ಊರ್ಧ್ವಾಭಿಮುಖವಾಗಿ ಹಾರಿ ಹೋಗುತ್ತವೆ. ಅಂದ್ರೆ ನಾವು ಬಹಳ ದೈವ ಉನ್ಮಾದದ ಲಕ್ಷಣಗಳನ್ನು ತೋರ್ಪಡಿಸುತ್ತಾ, ಇದು ಬಹಳ ಕಷ್ಟ. ಇದು ಚಪ್ಪಾಳೆ ತಟ್ಟಿ ಹಕ್ಕಿಗಳನ್ನು ಓಡಿಸಬಹುದಾಗಿರುವಂತೆ ದೇಹದ ಮೇಲೆ ಕುಳಿತಿರುವ ಪಾಪಕರ್ಮಗಳೆಂಬ ಹಕ್ಕಿಗಳನ್ನು ಕೃಷ್ಣನ ಎದುರು ಚಪ್ಪಾಳೆ ತಟ್ಟುತ್ತಾ ನರ್ತಿಸುವುದರ ಮೂಲಕ ಓಡಿಸಿ ಬಿಡಬಹುದು. ಓಕೆ, ಇದು ಇವಾಗ ಸುಮ್ಮನೆ ಚಪ್ಪಾಳೆ ತಟ್ಟಕ್ಕೆ ಹೇಳ್ತೀವಿ ಕೀರ್ತನೆ ನಡೀತಿರುವಾಗ. ಏನಕ್ಕೆ? ಯಾಕಂದ್ರೆ ಆಗ ಪಾಪಕರ್ಮಗಳು ದೂರವಾಗತ್ತೆ ಅಂತ. ದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರ. ದೇವರ ಮುಂದೆ ಸಾಷ್ಟಾಂಗ ನಮಸ್ಕರಿಸುವುದನ್ನು ಕುರಿತ ಹಾಗೆ ನಾರದೀಯ ಪುರಾಣದಲ್ಲಿ ಹೇಳಿಕೆಯೊಂದಿದೆ. ಬೃಹತ್ ಯಜ್ಞ ವಿಧಿಯೊಂದನ್ನು ಆಚರಿಸುವ ವ್ಯಕ್ತಿಯು ಭಗವಂತನಿಗೆ ಸಾಷ್ಟಾಂಗ ನಮಸ್ಕರಿಸುವ ವ್ಯಕ್ತಿಯು ಸಮಾನ ಸ್ಕಂದರೆಂದು ಪರಿಗಣಿಸುವಂತಿಲ್ಲ. ಆಚರಿಸುವ ವ್ಯಕ್ತಿಯು ಭಗವಂತನಿಗೆ ಸಾಷ್ಟಾಂಗ ನಮಸ್ಕರಿಸುವ ವ್ಯಕ್ತಿಯು ಸಮಾನ ಸ್ಕಂದರೆಂದು ಪರಿಗಣಿಸುವಂತಿಲ್ಲ. ಅನೇಕ ಯಜ್ಞ ವಿಧಿಗಳನ್ನು ಮಾಡುವ ವ್ಯಕ್ತಿಯು ಅವನ ಪುಣ್ಯ ಕಾರ್ಯಗಳ ಫಲವನ್ನು ಪಡೆಯುತ್ತಾನೆ. ಆದರೆ ಅಂತಹ ಫಲಗಳು ಕೊನೆಗೊಂಡಾಗ ವ್ಯಕ್ತಿಯು ಪುನಃ ಈ ಭೂಲೋಕದಲ್ಲಿ ಜನಿಸಬೇಕು. ಆದರೆ ಭಗವಂತನಿಗೆ ಸಾಷ್ಟಾಂಗ ನಮಸ್ಕರಿಸಿದ ವ್ಯಕ್ತಿಯು ನೇರವಾಗಿ ಕೃಷ್ಣನ ಧಾಮಕ್ಕೆ ಹೋಗುತ್ತಾನಾದ್ದರಿಂದ ಈ ಲೋಕಕ್ಕೆ ಮರಳಿ ಬರುವುದಿಲ್ಲ. ಇವಾಗ ಇದೆಲ್ಲದರ ಈ ಎಲ್ಲಾ ವಿಷಯಗಳು ನಾವು ಶ್ರವಣ ಮಾಡ್ತಿರೋ ನಾವು ಒಂದು ವಿಷಯವನ್ನ ತಿಳ್ಕೊಬೇಕು. ಇದು ಯಾವುದು ತಪ್ಪಲ್ಲ, ಇದು ಸುಳ್ಳಲ್ಲ, ಇದು ಯಾವುದು. ಆದರೆ ಎಲ್ಲರ ವಿಷಯದಲ್ಲಿ ಇದು ನಿಜ ಆಗೋ ಅವಶ್ಯಕತೆ ಇಲ್ಲ. ಅಂದ್ರೆ ಶಾಸ್ತ್ರದಲ್ಲಿ ಹೆಂಗೆ ಅಂದ್ರೆ ಇವಾಗ ಇದರ ಯಾವುದೋ ಒಂದು ಉದಾಹರಣೆ ಇರುತ್ತೆ ಶಾಸ್ತ್ರದಲ್ಲಿ. ಯಾರು ಸುಮ್ಮನೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರದ್ದು ಭಗವದ್ಧಾಮಕ್ಕೆ ಹೋಗಿರೋ ಉದಾಹರಣೆ ಇರುತ್ತೆ. ಹಾಗಾಗಿ ಅದು ಅಸಾಧ್ಯ ಅಥವಾ ಆಗೋದೇ ಇಲ್ಲ ಅಂತಲ್ಲ, ಆದ್ರೆ ಎಲ್ಲರ ಜೀವನದಲ್ಲಿ ಆಗದೆ ಇರ್ಬೋದು. ಅದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಸ್ವಾಗತ. ಈ ಬಗ್ಗೆ ಬ್ರಹ್ಮಾಂಡ ಪುರಾಣವು ಹೀಗನ್ನುತ್ತದೆ: ಭಗವಂತನ ರಥಯಾತ್ರೆಯನ್ನು ನೋಡಿದ ಬಳಿಕ ಎದ್ದು ನಿಂತು ಪ್ರಭುವನ್ನು ಸ್ವಾಗತಿಸುವ ವ್ಯಕ್ತಿಯು ತನ್ನ ದೇಹದೊಳಗಿನ ಎಲ್ಲಾ ಪಾಪಕರ್ಮ ಫಲಗಳನ್ನು ವಿಸರ್ಜಿಸಬಹುದು. ಹಾಗಾಗಿ ನಾವು ರಥಯಾತ್ರೆ ಸಮಯದಲ್ಲಿ ಎಲ್ಲರನ್ನು ಆಹ್ವಾನಿಸ್ತೀವಿ, ಬನ್ನಿ ರಥವನ್ನ ಎಳಿರಿ. ಯಾಕಂದ್ರೆ ರಥಯಾತ್ರೆಯನ್ನ ನೋಡಿದ ತಕ್ಷಣ ಎದ್ದು ಬರ್ಬೇಕು ಭಗವಂತನನ್ನು ಸ್ವಾಗತಿಸೋಕೆ. ದೇವರ ಹಿಂದೆ ನಡೆಯುವುದು. ಭವಿಷ್ಯ ಪುರಾಣದಲ್ಲಿ ಮೇಲಿನಂತಹುದೇ ಒಂದು ಉಕ್ತಿ ಉಂಟು: ತೀರ ಅಥವಾ ಅಧಮ ಕುಟುಂಬವೊಂದರಲ್ಲಿ ಹುಟ್ಟಿದ್ದರೂ ರಥಯಾತ್ರೆ ಹಿಂದಾಗಲಿ ಮುಂದಾಗಲಿ ನಡೆದು ಹೋಗುವ ವ್ಯಕ್ತಿಯು ವಿಷ್ಣುವಿಗೆ ಸಮನಾದ ಸಂಪತ್ತನ್ನು ಪಡೆಯುವುದಲ್ಲಿ ಸಂಶಯವಿಲ್ಲ. ಆದ್ರೆ ಇದನ್ನ ನಾವು ಎಲ್ಲರಿಗೂ ಜನರಿಗೆ ಹೇಳಲ್ಲ. ಸುಮ್ಮನೆ ನಿಮ್ಮ ಪಾಪಕರ್ಮಗಳು ಎಲ್ಲ ಸಿಗುತ್ತೆ ಅಂತ ಹೇಳ್ತೀವಿ ಅಷ್ಟೇ. ಸಂಪತ್ತು ಸಿಗುತ್ತೆ ಅಂದ್ರೆ ಎಲ್ಲರೂ ಅಲ್ಲೇ ಇದ್ದು ಬಿಡ್ತಾರ, ಆಮೇಲೆ ಮನೆಗೆ ಹೋಗಲ್ಲ. ತೀರ್ಥ ಸ್ಥಳಗಳಿಗೆ ಅಥವಾ ವಿಷ್ಣು ದೇಗುಲಕ್ಕೆ ಭೇಟಿ. ಈ ವಿಚಾರದಲ್ಲಿ ಪುರಾಣಗಳು ಹೀಗೆಂದಿವೆ: ವೃಂದಾವನ, ಮಥುರಾ ಅಥವಾ ದ್ವಾರಕಾ ಪಟ್ಟಣಗಳಂತಹ ಪವಿತ್ರ ಯಾತ್ರಾ ಕ್ಷೇತ್ರಗಳಿಗೆ ಹೋಗುವ ಜನರು ನಿಜಕ್ಕೂ ಧನ್ಯರು. ಇಂತಹ ಯಾತ್ರೆಗಳಿಂದ ಐಹಿಕ ಅಸ್ತಿತ್ವವೆಂಬ ಮರಳುಗಾಡನ್ನು ಸುಲಭವಾಗಿ ದಾಟಬಹುದು. ಅದಕ್ಕೆ ಯಾತ್ರೆಗಳಿಗೆ ಹೋಗ್ಬೇಕು, ವಿಶೇಷವಾಗಿ ಭಕ್ತರ ಜೊತೆ. ಭಗವಾನ್ ಕೃಷ್ಣ ದೇವಾಲಯಗಳಿಗೆ ಹೋಗುವುದನ್ನು ಕುರಿತಂತೆ ಹರಿಭಕ್ತಿ ಸುಧೋದಯದಲ್ಲಿ ಒಂದು ಉಕ್ತಿ ಇದೆ. ಈ ಮೊದಲು ನಾವು ವಿವರಿಸಿರುವಂತೆ ವೃಂದಾವನ, ಮಥುರಾ ಹಾಗೂ ದ್ವಾರಕಾ ಪಟ್ಟಣಗಳಿಗೆ ಭೇಟಿ ಕೊಡುವ ಭಕ್ತರು ಆ ಪವಿತ್ರ ಸ್ಥಳಗಳಲ್ಲಿನ ದೇವಾಲಯಗಳ ಸಂದರ್ಶನ ಸೌಲಭ್ಯವನ್ನು ಬಳಸಿಕೊಳ್ಳುವ ಪದ್ಧತಿ ಇದೆ. ಹರಿಭಕ್ತ ಸುಧೋದಯ ಎಂಬ ಗ್ರಂಥವು ಹೇಳುವಂತೆ ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಶುದ್ಧ ಭಕ್ತಿ ಸೇವೆಯ ಹಂಬಲದಿಂದ ಪ್ರೇರಿತರಾಗಿ ಆ ಪ್ರೇರಣೆಯ ಅನುಸಾರ ವಿಷ್ಣು ದೇವಾಲಯಕ್ಕೆ ಹೋಗುವ ಜನರು ತಾಯ ಗರ್ಭವೆಂಬ ಸೆರೆ ಮನೆಯನ್ನು ಮತ್ತೊಮ್ಮೆ ಪ್ರವೇಶಿಸುವ ಕ್ರಿಯೆಯಿಂದ ಬಿಡುಗಡೆ ಪಡೆಯುತ್ತಾರೆ. ನೋಡಿ, ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಶುದ್ಧ ಭಕ್ತಿ ಸೇವೆ ಹಂಬಲದಿಂದ ಪ್ರೇರಿತರಾಗಿ ದೇವಾಲಯಕ್ಕೆ ಹೋಗ್ಬೇಕು. ಪಾಪದಿಂದ ಮುಕ್ತರಾಗೋದಕ್ಕೆ ಅಥವಾ ಭೌತಿಕ ಏನೋ ಇಷ್ಟಾರ್ಥಗಳ ಸಿದ್ಧಿಯನ್ನ ಪಡ್ಕೊಳ್ಳೋಕೆ
ಇವಾಗ ಎಷ್ಟೊಂದ್ ಜನ ತಿರುಪತಿಗೆ ಹೋಗ್ತಾರೆ. ಇಲ್ಲ ನನಗೆ ಈ ಕಷ್ಟ ಇದೆ ಆ ಕಷ್ಟ ಇದೆ ಅನ್ನೋ ಉದ್ದೇಶ ಅಲ್ಲ. ಭಕ್ತಿ ಭಾವದಿಂದ ಹೋಗ್ಬೇಕು, ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಶುದ್ಧ ಭಕ್ತಿ ಸೇವೆ ಸಿಗ್ಲಿ ಅನ್ನೋ ಒಂದು ಮನೋಭಾವದಲ್ಲಿ ನಾವು ದೇವಸ್ಥಾನಕ್ಕೆ ಹೋದ್ರೆ ಆವಾಗ ನಾವು ಮತ್ತೆ ಇನ್ನೊಂದು ತಾಯಿ ಗರ್ಭವನ್ನು ಇನ್ನೊಂದ್ಸತಿ ಪ್ರವೇಶ ಮಾಡೋದಿಲ್ಲ, ಅಂದ್ರೆ ಪುನರ್ಜನ್ಮ ಇಲ್ಲ. ತಾಯಿಯ ಗರ್ಭದಲ್ಲಿ ತನಗಾದ ಹಿಂಸೆಯನ್ನು ಬದ್ಧಜೀವಿಯು ಹುಟ್ಟುವ ಕಾಲಕ್ಕೆ ಮರೆತು ಬಿಡುತ್ತಾನೆ. ಆದರೆ ಅನುಭವವು ಘೋರ ಯಾತನೆಯಿಂದ ಕೂಡಿದ್ದಾಗಿರುತ್ತದೆ. ಈ ಐಹಿಕ ಅವಸ್ಥೆಯಿಂದ ಪಾರಾಗಲು ಭಕ್ತಿ ಭಾವದಿಂದ ವಿಷ್ಣು ದೇವಾಲಯಕ್ಕೆ ಹೋಗಬೇಕೆಂದು ಇಲ್ಲಿ ಸೂಚಿಸಲಾಗಿದೆ. ಓಕೆ, ಆದ್ರೆ ನಾವು ಭಕ್ತಿಯಿಂದ ಹೋಗ್ಬೇಕು, ನಾವು ಮುಕ್ತಿಯ ಇಚ್ಛೆಯಿಂದ ಹೋಗ್ಬಾರ್ದು. ಇದು ಓಕೆ, ಇದು ಹೋಗ್ಬೋದು ನಿಯಮದ ಪ್ರಕಾರ. ಆದ್ರೆ ನಮ್ಮ ಆಚಾರ್ಯರು ನಮ್ಗೆ ಕಲ್ಸಿರೋದು ಭಕ್ತಿ ಭಾವದಿಂದ ಹೋಗ್ಬೇಕು ನಾವು. ಆಗ ನಾವು ಐಹಿಕ ಜನ್ಮದ ಸಂಕಷ್ಟಮಯ ಸ್ಥಿತಿಯಿಂದ ಸುಲಭವಾಗಿ ಹೊರಬರಬಹುದು. ಓಕೆ, ವಿಷ್ಣು ದೇಗುಲ ಪ್ರದಕ್ಷಿಣೆ. ಹರಿಭಕ್ತಿ ಸುಧೋದಯದಲ್ಲಿನ ಒಂದು ವಚನ ಹೀಗುಂಟು: ವಿಷ್ಣು ದೇವಾಲಯದ ಸುತ್ತ ಪ್ರದಕ್ಷಿಣೆ ಬರುವ ವ್ಯಕ್ತಿಯು ಮೇಲಿಂದ ಮೇಲೆ ಐಹಿಕ ಜಗತ್ತಿನಲ್ಲಿ ಹುಟ್ಟು ಸಾವುಗಳೆಂಬ ಚಕ್ರದ ಸುತ್ತ ಪ್ರದಕ್ಷಿಣೆ ಬರುವ ಕ್ರಿಯೆಗೆ ತಡೆಯೊಡ್ಡಬಹುದು. ತನ್ನ ಭೌತಿಕ ಅಸ್ತಿತ್ವದ ಕಾರಣ ಬದ್ಧಾತ್ಮನು ಜನನ ಮರಣಗಳಲ್ಲಿ ಪ್ರದಕ್ಷಿಣೆ ಹಾಕುತ್ತಿದ್ದಾನೆ ಮತ್ತು ಇದನ್ನು ಕೇವಲ ದೇವಸ್ಥಾನದ ಅರ್ಚಾ ವಿಗ್ರಹದ ಪ್ರದಕ್ಷಿಣೆಯಿಂದ ನಿರೋಧಿಸಬಹುದು. ಅದಕ್ಕೆ ಭಾರತದಲ್ಲಿ ಜನ್ಮ ಪಡ್ಕೊಂಡಿರೋರು ಮಹಾಭಾಗ್ಯವಂತರು ಅಂತ ಹೇಳೋದು. ಗೊತ್ತಿಲ್ಲದೆ ಇವೆಲ್ಲ ನಡೀತಾ ಇದೆ. ಅರೆ ಇವೆಲ್ಲದರ ವಿಷಯ ಒಂದು ನಾವು ತಿಳ್ಕೊಬೇಕು. ನಿಮ್ ಮನ್ಸಲ್ಲಿ ಬರ್ಬೋದು, ದೇವಸ್ಥಾನ ಎಷ್ಟೊಂದ್ ಜನ ಹೋಗ್ತಾರೆ ದೇವಸ್ಥಾನಕ್ಕೆ, ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ. ಆದ್ರೆ ಅವರ ಮನೋಭಾವ ಏನಿರುತ್ತೆ? ಅವರ ಮನೋಭಾವ ನನಗೆ ಭೌತಿಕ ವಿಷಯಗಳು ಸಿಗ್ಲಿ, ಮುಕ್ತಿ ಸಿಗ್ಲಿ ಅಂತ ಇದ್ರು ಓಕೆ. ಭೌತಿಕ ವಿಷಯಗಳು ಸಿಗ್ಲಿ, ಇದ್ ಸಿಗ್ಲಿ, ಆ ಕಷ್ಟದಿಂದ ದೂರ ಆಗ್ಬೇಕು, ಈ ರೀತಿ ಅವರು ಹೋಗ್ತಾರೆ. ಹಾಗಾಗಿ ಅವರಿಗೆ ಫಲ ಸಿಗೋದಿಲ್ಲ. ಮಳೆಗಾಲದ ದಿನಗಳಲ್ಲಿ ಚಾತುರ್ಮಾಸ್ಯ ಎನ್ನುವ ವ್ರತವನ್ನು ಶ್ರಾವಣ ಮಾಸದಲ್ಲಿ ಪ್ರಾರಂಭಿಸಿ ಆಚರಿಸುವ ಪದ್ಧತಿ ಭಾರತದಲ್ಲುಂಟು. ಕೃಷ್ಣ ಪ್ರಜ್ಞಾ ಚಳುವಳಿಯ ಪ್ರಸಾರಕ್ಕಾಗಿ ಸ್ಥಳದಿಂದ ಸ್ಥಳಕ್ಕೆ ಓಡಾಡುವ ಪದ್ಧತಿಯುಳ್ಳ ಸಾಧು ವರ್ಗದ ಜನ ಈ 4 ತಿಂಗಳುಗಳಲ್ಲಿ ಒಂದೇ ಸ್ಥಳದಲ್ಲಿ ಸಾಮಾನ್ಯವಾಗಿ ಪವಿತ್ರ ಕ್ಷೇತ್ರವೊಂದರಲ್ಲಿ ನಿಲ್ಲುತ್ತಾರೆ. ಆ ಅವಧಿಯಲ್ಲಿ ಸಾಮಾನ್ಯವಾಗಿ ಪಾಲಿಸಬೇಕಾದ ನಿಯಮಗಳು ಹಲವಾರಿವೆ. ಈ ಸಮಯದಲ್ಲಿ ದಿನಂಪ್ರತಿ 4 ಸಲ ವಿಷ್ಣು ದೇವಾಲಯಕ್ಕೆ ಪ್ರದಕ್ಷಿಣೆ ಬಂದರೆ ಅಂತಹ ವ್ಯಕ್ತಿಯು ಇಡೀ ಬ್ರಹ್ಮಾಂಡವನ್ನು ಸುತ್ತಿ ಬಂದಂತಾಗುತ್ತದೆ ಎಂದು ಸ್ಕಾಂದ ಪುರಾಣದಲ್ಲಿ ಹೇಳಲಾಗಿದೆ. ಹೀಗೆ ಪ್ರದಕ್ಷಿಣೆ ಮಾಡುವ ವ್ಯಕ್ತಿಯು ಗಂಗಾ ನದಿ ಹರಿಯುವ ಎಲ್ಲಾ ಸ್ಥಳಗಳನ್ನು ಸುತ್ತಿ ಬಂದಿದ್ದಾನೆಂದು ಗ್ರಹಿಸಲಾಗುತ್ತದೆ. ಅಷ್ಟು ಪುಣ್ಯ. ಚಾತುರ್ಮಾಸ್ಯಕ್ಕೆ ಸಂಬಂಧಿಸಿದ ನಿಯಂತ್ರಕ ತತ್ವಗಳನ್ನು ಪಾಲಿಸುವುದರಿಂದ ಭಕ್ತಿ ಸೇವೆಯ ನೆಲೆಯನ್ನೈದುವುದು ತುಂಬಾ ಶೀಘ್ರ ಗತಿಯಲ್ಲಾಗುತ್ತದೆ. ಏನಂಗಂದ್ರೆ ನೆಲೆಯನ್ನೈದುವುದು ಅಂದ್ರೆ ನೆಲೆಯನ್ನು ಹೊಂದುವುದು. ಓಕೆ, ನೆಲೆಯನ್ನು ಹೊಂದುವುದು ಬಹಳ ಶೀಘ್ರ ಗತಿಯಲ್ಲೇ ಆಗುತ್ತದೆ. ಸೊ ಇವೆಲ್ಲ ಈ ಚತುರ್ಮಾಸ್ಯ ಇದು ಎಲ್ಲ ಮಾಡೋದ್ರ ಉದ್ದೇಶ ಒಂದೇ, ಶುದ್ಧ ಭಕ್ತಿ ಸೇವೆ, ಬೇರೆ ಯಾವ ಉದ್ದೇಶವೂ ಇಲ್ಲ. ಅದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಇಲ್ಲಿಗೆ ನಿಲ್ಸೋಣ, ತುಂಬಾ ಇದೆ. ಓಕೆ, ಏನಾದ್ರು ಪ್ರಶ್ನೆ ಇದೆಯಾ ಇವತ್ತಿನ ವಿಷಯದ ಬಗ್ಗೆ?